ಬುಕ್ಕಾಪಟ್ಟಣ ಈ ಊರಿನ ಪ್ರತಿಯೊಂದು ಕಲ್ಲು ಒಂದು ಕತೆ ಹೇಳುತ್ತವೆ. ದೇವಾಲಯಗಳು, ಇಲ್ಲಿನ ಕಾಡು ಮತ್ತು ಇತಿಹಾಸ. ಇಲ್ಲೊಂದು ದೇವಾಲಯ ಇದೆ, ಮೂರ್ತಿ ಹೊಯ್ಸಳ ಕಾಲದ್ದು. ಇದಕ್ಕೆ ಪುರಾವೆ ಹೊಯ್ಸಳರ ಲಾಂಛನ. ಆದರೆ ದೇವಾಲಯ ವಿಜಯನಗರ ಕಾಲದ ಅಥವಾ ಪಾಳೆಗಾರರ ಕಾಲದ ಶೈಲಿಯಲ್ಲಿದೆ. ಅಂದರೆ ಇದು ಪುನರ್ನಿರ್ಮಾಣದ ಇತಿಹಾಸ. ಇನ್ನೊಂದು ಕಡೆ ಭೂಮಿಯೊಳಗೆ ಶಿವ, ಪಾತಾಳಲಿಂಗೇಶ್ವರ ಒಮ್ಮೆ ಒಳಗೆ ಇಳಿದು ಹೋಗುವ ಮಾರ್ಗವಿತ್ತು ಎಂದು ಹೇಳುತ್ತಾರೆ. ಗೋಪುರದಲ್ಲಿ ಬ್ರಹ್ಮ, ವಿಷ್ಣು, ಶಿವ, ಸೃಷ್ಟಿ, ಸ್ಥಿತಿ, ಲಯ ಒಂದೇ ತತ್ವ. ಈ ದೇವಾಲಯದ ಶಿಖರದಲ್ಲಿ ಋಷಿಮುನಿಗಳು. ಪುರಾಣ ಹೇಳುತ್ತದೆ ಇದು ಭೃಗ ಮಹರ್ಷಿಗಳ ತಪೋಭೂಮಿ. ಅದಕ್ಕಾಗಿಯೇ ಈ ಊರಿನ ಹಳೆಯ ಹೆಸರು ಬೃಗಾಪಟ್ಟಣ. ನಂತರ ಬುಕ್ಕರಾಯರ ಕಾಲದಲ್ಲಿ ಬುಕ್ಕಾಪಟ್ಟಣ ಎಂದು ಹೆಸರು ಬದಲಾಗುತ್ತದೆ. ಹಿಂದೆ ಈ ಊರಲ್ಲಿ ಕೋಟೆ ಇತ್ತು. ಅದಕ್ಕೆ ಸಾಕ್ಷಿ ಇಂದಿನ ಊರು ಬಾಗಿಲ ಬಳಿ ಇರುವ ಆಂಜನೇಯನ ದೇವಾಲಯ. ಇದೇ ದೇವಾಲಯದ ಮುಂದೆ ವಿಜಯನಗರ ಕಾಲದ 500 ವರ್ಷದ ಹಳೆಯ ಒಂದು ಶಾಸನದ ಕಲ್ಲಿದೆ. ಶಾಸನದಲ್ಲಿ ಅರತಿಯ ಪಾಳೆಗಾರರ ದಳವಾಯಿಯೊಬ್ಬ 2 ಗ್ರಾಮಗಳನ್ನು ಬೇರೆ ಮಲ್ಲಿಕಾರ್ಜುನ ದೇವಾಲಯಕ್ಕೆ ದಾನ ಕೊಟ್ಟ ಮಾಹಿತಿ ಇದೆ. ಆದರೆ ಇಂದು ಹುಡುಕಿದರೆ ಆ ದೇವಾಲಯವೇ ಇಲ್ಲ. ಈ ಊರು ಸುತ್ತ ಕಾಡು ಬೆಟ್ಟಗಳಿಂದ ಆವರಿಸಲಾಗಿದೆ. 2019ರಲ್ಲಿ ಅಳಿವಿನಂಚಿನಲ್ಲಿರುವ ಚಿಂಕಾರಗಳ ಉಳಿವಿಗಾಗಿ ಈ ಕಾಡನ್ನು ಚಿಂಕಾರ ವನ್ಯಜೀವಿಧಾಮ ಬುಕ್ಕಾಪಟ್ಟಣ ಎಂದು ಘೋಷಿಸಲಾಯಿತು. 1913ರಲ್ಲೇ ಇಲ್ಲಿ ಫಾರೆಸ್ಟ್ ಆಫೀಸ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಇದೇ ಊರಲ್ಲಿ ಬ್ರಿಟಿಷರ ಎಸ್ಟೇಟ್ ಇದ್ದ ಕುರುಹು ಕೂಡ ಇದೆ. ಒಂದು ಕಡೆ ಪುರಾಣ, ಮತ್ತೊಂದು ಕಡೆ ಇತಿಹಾಸ, ಮಧ್ಯದಲ್ಲಿ ಜೀವಂತ ಪ್ರಕೃತಿ, ತಪಸ್ಸು ಮಾಡಿದ ಋಷಿಗಳ ನೆನಪು, ರಾಜರು ಕಟ್ಟಿದ ದೇವಾಲಯಗಳು, ಕಾಲ ಕಾಪಾಡಿದ ಕಾಡು. ಇವೆಲ್ಲ ನೋಡಿದಾಗ ಒಂದು ಪ್ರಶ್ನೆ ಬರುತ್ತದೆ, ಇದು ಕೇವಲ ಒಂದು ಊರೇ ಅಲ್ಲ, ಇದು ಪುರಾಣದಿಂದ ಇತಿಹಾಸದವರೆಗೆ ಸಾಗಿದ ಪ್ರಯಾಣ. ಕಲ್ಲಿನಲ್ಲಿ ಕೆತ್ತಿದ ನೆನಪುಗಳು,